ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ತ್ರಿಷಾ ಎಜುಕೇಶನ್ ಚಾರಿಟೇಬಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಕರುನಾಡ ಜನಪದ ಜಾತ್ರೆ ಸಂಭ್ರಮ, ರಾಷ್ಟ್ರ ಮಟ್ಟದ ವೀರ ಕನ್ನಡಿಗ ಮತ್ತು ವೀರ ಕನ್ನಡತಿ ಪ್ರಶಸ್ತಿ ಪ್ರದಾನ ಸಮಾರಂಭ, ಭಾವನಾ ಕಲಾರತ್ನ ಪ್ರಶಸ್ತಿ, ಹೊಲಿಗೆ ಯಂತ್ರ ಮತ್ತು ಬ್ಯೂಟಿ ಪಾರ್ಲರ್ ಪ್ರಮಾಣ ಪತ್ರ ವಿತರಣೆ ಹಾಗೂ ಅಸಂಘಟಿತ ಕಾರ್ಮಿಕರಿಗೆ ಕಾರ್ಯಕ್ರಮವನ್ನು ಕಲಬುರಗಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಮತಿ ಅಶ್ವಿನಿ ಚವ್ಹಾಣ್ ಕುಮಾರ್ ಸಿಂಗ್ ತಿಳಿಸಿದ್ದಾರೆ. ಕಲಬುರಗಿ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ಡಿಸೆಂಬರ್ 12ರಂದು ಬೆಳಗ್ಗೆ 11 ಗಂಟೆಗೆ ಕನ್ನಡ ಭವನದಲ್ಲಿ ತ್ರಿಷಾ ಎಜುಕೇಷನ್ ಚಾರಿಟೇಬಲ್ ಮತ್ತು ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥಾಪಕರಾದ ಅಶ್ವಿನಿ ಚವ್ಹಾಣ್ ಅವರು ತಿಳಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಜನಪದ ಜಾತ್ರೆ, ರಾಷ್ಟ್ರಮಟ್ಟದ ವೀರ ಕನ್ನಡಿಗ, ವೀರ ಕನ್ನಡತಿ, ಭಾವನಾ ಕಲಾರತ್ನ ಪ್ರಶಸ್ತಿ ಮತ್ತು ಹೊಲಿಗೆ ಯಂತ್ರ ಮತ್ತು ಬ್ಯೂಟಿ ಪಾರ್ಲರ್ ಪ್ರಮಾಣ ಪತ್ರ ವಿತರಣೆ, ಅಸಂಘಟಿತ ಕಾರ್ಮಿಕರ ಕಾರ್ಡು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. 11 ಗಂಟೆಯಿಂದ 3 ಗಂಟೆವರೆಗೂ ಕರುನಾಡ ಜನಪದ ಜಾತ್ರೆ ಸಂಭ್ರಮವನ್ನು ಹಮ್ಮಿಕೊಂಡಿದ್ದೇವೆ. ರಾಷ್ಟ್ರಮಟ್ಟದ ವೀರ ಕನ್ನಡಿಗ ಮತ್ತು ವೀರ ಕನ್ನಡತಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಟ್ಟುಕೊಂಡಿದ್ದೇವೆ. ಅದರಲ್ಲಿ ಕಲಾವಿದರಿಗೆ ಭಾವನಾ ಕಲಾರತ್ನ ಪ್ರಶಸ್ತಿ ಕೂಡ ಇಟ್ಟುಕೊಂಡಿದ್ದೇವೆ. ನಮ್ಮ ಸಂಸ್ಥೆ ಅಡಿಯಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತೇವೆ. ಅದೇ ರೀತಿಯಾಗಿ ಹೊಲಿಗೆ ತರಬೇತಿಯನ್ನು ಕೊಟ್ಟಂತ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಹೊಲಿಗೆ ಯಂತ್ರವನ್ನು ಕೊಡ್ತಾ ಇದ್ದೀವಿ. ಮತ್ತೆ ಬ್ಯೂಟಿ ಪಾರ್ಲರ್ ಪ್ರಮಾಣ ಪತ್ರ ವಿತರಣೆ ಕೂಡ ಮಾಡ್ತಾ ಇದ್ದೀವಿ. ಅಸಂಘಟಿತ ಕಾರ್ಮಿಕರ ಕಾರ್ಡ್ ವಿತರಣೆ ಕಾರ್ಯಕ್ರಮವೂ ಕೂಡ ಇದೆ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವಂಥ ವ್ಯಕ್ತಿಗಳ ಹೆಸರನ್ನು ಹೇಳುತ್ತೇನೆ. ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ನಾಗೇಶ್ ಮುದ್ದೆ ಅವರು ಹಮ್ಮಿಕೊಂಡಿದ್ದಾರೆ. ಉದ್ಘಾಟನೆಯನ್ನು ಉಮೇಶ್ ಜಾಧವ್ ಮಾಜಿ ಸಂಸದರು ಹಮ್ಮಿಕೊಂಡಿದ್ದಾರೆ. ಪ್ರಶಸ್ತಿ ಪ್ರದಾನ ಡಾಕ್ಟರ್ ಫಾರೂಕ್ ಮಣ್ಣೂರು ಆಸ್ಪತ್ರೆ ಅಧ್ಯಕ್ಷರು ಕಲಬುರಗಿ, ಮತ್ತು ಶ್ರೀಮತಿ ಜಯಶ್ರೀ ಮತ್ತಿಮೂಡ್ ಬಿಜೆಪಿ ಸಮಾಜ ಸೇವಕರು. ಸಭಾ ಅಧ್ಯಕ್ಷ ನಾನು ಅಶ್ವಿನಿ ಚವ್ಹಾಣ್ ಕುಮಾರ್ ಸಿಂಗ್ ಅನ್ನು ಮಾಡಿಕೊಂಡಿದ್ದೇನೆ. ಫೋಟೋ ಪೂಜೆ ಶ್ರೀಮತಿ ವರ್ಷಾ ಜಾನೆ ಮೇಡಮ್ ಅವರು, ಮಹಾಪೌರರು ಮಹಾನಗರ ಪಾಲಿಕೆ ಕಲಬುರಗಿ, ಮತ್ತು ಶ್ರೀಮತಿ ತೃಪ್ತಿ ಶ್ರೀನಿವಾಸ್ ಲಾಗೆ ಉಪಮಹಾಪೌರರು ಮಹಾನಗರ ಪಾಲಿಕೆ, ಇವರು ಕೂಡ ಬರ್ತಾ ಇದ್ದಾರೆ. ಕಾರ್ಯಕ್ರಮದ ಚಾಲನೆಯನ್ನು ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಶಾಸಕರು ದಕ್ಷಿಣ ಮತಕ್ಷೇತ್ರ, ಇವರು ಕೂಡ ಬರ್ತಾ ಇದ್ದಾರೆ. ಶ್ರೀ ಅರುಣ್ ಕುಮಾರ್ ಎಂವೈ ಪಾಟೀಲ್ HKE ಸಂಸ್ಥೆಯ ನಿರ್ದೇಶಕರು ಹಾಗೂ KKRTCಯ ಅಧ್ಯಕ್ಷರು, ಇವರು ಕೂಡ ಬರ್ತಾ ಇದ್ದಾರೆ. ಸಸಿಗೆ ನೀರನ್ನು ನೀಲಕಂಠರಾವ್ ಮುಲ್ಗೆ ಹಿರಿಯ ಕಾಂಗ್ರೆಸ್ ಮುಖಂಡರು ಹಾಗೂ ಚಂದ್ರು ಪಾಟೀಲ್ ಬಿಜೆಪಿ ಯುವ ಮುಖಂಡರು, ಇವರು ಕೂಡ ಬರ್ತಾ ಇದ್ದಾರೆ. ರಿಬನ್ ಕಟಿಂಗ್ ಅನ್ನು ಶ್ರೀ ವಿಜಯ್ ಕುಮಾರ್ ಎಸ್ ಕಟ್ಟಿಮನಿಯವರು, ಉಪಾಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗ ಕಲಬುರಗಿ ಉಪಾಧ್ಯಕ್ಷರು. ಕರ್ನಾಟಕ ಸರ್ಕಾರ ಜಿಲ್ಲಾ 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಕಲಬುರಗಿ, ಇವರು ಕೂಡ ಬರ್ತಾ ಇದ್ದಾರೆ. ಹಾಗೆ ಅನೇಕ ಗಣ್ಯರು ಬರ್ತಾ ಇದ್ದಾರೆ. ಮತ್ತೆ ನಾವು 50 ಜನರಿಗೆ ಪ್ರಶಸ್ತಿ ಪುರಸ್ಕಾರವನ್ನು ನೀಡ್ತಾ ಇದ್ದೀವಿ. ಇದೇ ರೀತಿಯಾಗಿ ನಾವು ಅಲ್ಲಿ ಗ್ರಂಥ ಮತ್ತೆ ನಿರೂಪಣೆಯನ್ನು ವೀರಭದ್ರಪ್ಪ ಅರ್ಕೇರಿ ಸರ್ ಅವರು ಮಾಡ್ತಾ ಇದ್ದಾರೆ. ಮುಖ್ಯ ಅತಿಥಿಗಳು ಯಾರ್ಯಾರು ಅಂದರೆ ಶರಣಪ್ಪ ಹಳಿಮನಿ ಕಾರ್ಮಿಕ ಅಧಿಕಾರಿಗಳು, ದೊಡ್ಡಪ್ಪ ಪೂಜಾರಿ ಹುಂಡೇಗಲ್ ಯಾದಗಿರಿ ಕಾಂಗ್ರೆಸ್ ಮುಖಂಡರು, ಡಾಕ್ಟರ್ SB ಕಾಮರೆಡ್ಡಿ ಮುಖ್ಯಸ್ಥರು ಕಾಮರೆಡ್ಡಿ ಆಸ್ಪತ್ರೆ ಕಲಬುರಗಿ, ಶ್ರೀ ಡಾಕ್ಟರ್ ಕಿರಣ್ ದೇಶ್ಮುಖ್ HKE ಸೊಸೈಟಿ ಕೌನ್ಸಿಲರ್ ಸದಸ್ಯರು, ಸುರೇಶ್ ಬಡಿಗೆ. ಪ್ರಶಸ್ತಿ ಅಂದರೆ ಸರ್, ಇಲ್ಲಿ ಸ್ಟೇಟ್ನಲ್ಲಿ ಫಸ್ಟ್ ರ್ಯಾಂಕ್ ಬಂದಂತಹ ಸಂಜನಾಬಾಯಿ ಅಂತ ಒಂದು ಹುಡುಗಿ ಇದ್ದಾಳ್ರಿ ಸರ್, ನಿವೃತ್ತ ಯೋಧರು ಸರ್, 5 ಜನ ನಿವೃತ್ತ ಯೋಧರು, ಮತ್ತೆ ರೈತರು, ಸಮಾಜ ಸೇವಕರು, ಕಲಾವಿದರು, ಶಿಕ್ಷಣ ಇಲಾಖೆದವರು. ಹಾಂ ಸರ್. ಅಮೌಂಟ್ ಏನೂ ಇಲ್ಲ ಸರ್, ಅವ್ರದ್ದೆಲ್ಲ ನಾವು ಡಾಕ್ಯುಮೆಂಟ್ಸ್ಗಳು ತೊಗೊಂಡಿದ್ದೀವಿ ಸರ್. ಮೂಮೆಂಟ್ ಪ್ರಶಸ್ತಿ ಅಷ್ಟೇ ಸರ್. ಪ್ರಶಸ್ತಿ ಅಂದರೆ ನಾವು ಮೂಮೆಂಟೋಸ್ ಕೊಡ್ತಾ ಇದ್ದೀವಿ, ಮತ್ತು ಅವಾರ್ಡ್, ಮತ್ತು ಏನಂತಾರೆ ಸರ್, ಸನ್ಮಾನ, ಇದೆಲ್ಲ ಹಮ್ಮಿಕೊಂಡಿದ್ದೇವೆ ಸರ್. ವೀರ ಕನ್ನಡಿಗ ಮತ್ತು ವೀರ ಕನ್ನಡತಿ ಅಂತ
ಹಾಂ ಸರ್. ಯೋಧರು ಅದರಲ್ಲಿ ಯೋಧರು ಒಳಗೊಂಡು ಯೋಧರು ಕೂಡ ಇದ್ದಾರೆ ಸರ್, ನಿವೃತ್ತ ಯೋಧರು ಇದ್ದಾರೆ. ಇಲ್ಲ ಸರ್, ಭಾವನಾ ಕಲಾರತ್ನ ಪ್ರಶಸ್ತಿ ಕೂಡ ಇಟ್ಕೊಂಡಿದ್ದೆವು. ಯಾಕೆಂದ್ರೆ ಕಲಾವಿದರು ಸರ್ 5 ಜನ ಸರ್ ಕಲಾವಿದರು. ಹೌದು ಸರ್, ಕನ್ನಡತಿ ರಾಷ್ಟ್ರ ಮಟ್ಟದವರು ಎರಡು ಸೇರಿ ಸರ್. ಹೊಲಿಗೆ ಯಂತ್ರ ಇಬ್ಬರಿಗೆ ಸರ್. ಹಾಂ ಸರ್. ಬ್ಯೂಟಿ ಪಾರ್ಲರ್ದು ಜಸ್ಟ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀವಿ ಸರ್. ಎಷ್ಟು ಜನ ಕೊಡ್ತೀವಿ? 10 ಜನ. ನಮ್ಮ ಕೋರ್ಸ್ ಕೊಟ್ಟೇವೆ ಸರ್ ನಾವು. 45 ಡೇಸಿಂದು ಕೋರ್ಸ್ ಇತ್ತು. 45 ಡೇಸ್. ಹೌದು, ಉಚಿತವಾಗಿ ಹೊಲಿಗೆ ತರಬೇತಿ 3 ತಿಂಗಳಿತ್ತು. ಈ ಸುದ್ದಿಗೋಷ್ಠಿಯಲ್ಲಿ ಸುಮಾ ಕವಾಲ್ದಾರ್, ಶಮೀನಾ ಬೇಗಂ, ಲಕ್ಷ್ಮಣ್ ಚವ್ಹಾಣ್, ತುಕಾರಾಮ್ ಬಿರಾದರ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.